ಎಲ್ಲರಿಗೂ ನಮಸ್ಕಾರ. ಇವತ್ತು ಶಿವಶರಣೆ ಗಂಗಾಂಬಿಕೆಯ ಬಗ್ಗೆ ತಿಳಿಯೋಣ. ಬಸವಣ್ಣನವರ ಹಿರಿಯ ಪತ್ನಿ, ಬಲದೇವ ಮಂತ್ರಿಯ ಮಗಳು, ಹರಿಹರನ ಬಸವರಾಜ ದೇವರ ರಗಳೆ, ಭೀಮಕವಿಯ ಬಸವ ಪುರಾಣ, ಸಿಂಗಿರಾಜನ ಸಿಂಗಿರಾಜ ಪುರಾಣ, ಸಿದ್ಧನಂಜೇಶನ ಗುರುರಾಜ ಚಾರಿತ್ರ, ಷಡಕ್ಷರ ದೇವನ ಬಸವರಾಜ ವಿಜಯ, ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ, ಮುಖಬೋಳು ಸಿದ್ಧಲಿಂಗನ ಶತಸ್ಥಲ ತಿಲಕ, ಚೆನ್ನಪ್ಪ ಕವಿಯ ಶರಣಲೀಲಾಮೃತ, ಹೀಗೆ ಹಲವಾರು ಕೃತಿಗಳಲ್ಲಿ ಗಂಗಾಂಬಿಕೆಗೆ ಸಂಬಂಧಿಸಿದಂಥ ಕೆಲವು ಸಂಗತಿಗಳು ಉಕ್ತವಾಗಿವೆ. ಹರಿಹರ ಸತ್ಕುಲ ಸಾದೃಶ್ಯಮಪ್ಪ ಸುಶೀಲೆ ಎಂದು ಗಂಗಾಂಬಿಕೆಯನ್ನು ಬಣಿಸಿದ್ರ, ಭೀಮಕವಿ ಆಕೆಯ ಧೃತಿ, ಸಿರಿಪ್ರಭೆ, ಜಾಣ್ಮೆ, ರೂಪು, ಉನ್ನತಿ, ಪತಿರ್ವತಾಚಾರಣೆ, ಪವಿತ್ರತೆ, ತೇಜಗಳೆಲ್ಲ ದೇವಕುಲ ಸ್ತ್ರೀಯರಿಗಿಂತ 100 ಮಡಿ ಮಿಗಿಲಾಗಿದ್ದವು ಅಂತ ಉತ್ಪ್ರೇಕ್ಷಿಸ್ತಾನೆ. ಗಂಗಾಂಬಿಕೆ ಪತಿಯಾಜ್ಞೆಯಲ್ಲಿ ಚರಿಪಸತಿಗೇಕೆ ಪ್ರತಿಜ್ಞೆಯು ಎಂದು ಪತಿಯಾಜ್ಞೆ ಪಾಲನೆಯಲ್ಲಿ ನಿಷ್ಠೆಯನ್ನು ಇಟ್ಟು ನಡೆದ ಪತಿಭಕ್ತಿ ಸಂಪನ್ನೆ, ಸಂಪ್ರದಾಯಶೀಲೆ. ಕಲ್ಯಾಣ ಕ್ರಾಂತಿಯ ನಂತರ ಬಸವಣ್ಣ ಕೂಡಲ ಸಂಗಮದತ್ತ ಹೋಗಲು ಈಕೆ ಅವರನ್ನು ಅನುಸರಿಸದೆ ಶರಣ ಸಮೂಹದ ಜೊತೆ ಬೆರೆತು ಚನ್ನಬಸವಣ್ಣ ಅಕ್ಕನಾಗಮ್ಮನವರೊಂದಿಗೆ ಉಳುವೆಯತ್ತ ನಡೆದು ಕಾದ್ರೋಳಿ ಎಂಬ ಗ್ರಾಮದೊಳಗ ಲಿಂಗೈಕ್ಯಳಾಗ್ತಾಳ. ಅದು ಮುಗಠಾಖಾನ, ಹುಬ್ಬಳ್ಳಿ ಸಮೀಪ ಮಲಪ್ರಭಾ ನದಿಯ ಎಡದಂಡೆಯ ಮೇಲೆ ಇವತ್ತಿಗೂ ನಾವು ಗಂಗಾಂಬಿಕೆಯ ಸಮಾಧಿ ಸ್ಮಾರಕವಾಗಿ ಉಳಿದು ಬಂದಿರೋದನ್ನು ಕಾಣಬಹುದಾಗಿದೆ. ಹರಿಹರ ಗಂಗಾಂಬಿಕೆಗೆ ಸಿದ್ಧರಸನೆಂಬ ಮಗ ಇದ್ದ ಅಂತ ತಿಳಿಸ್ತಾನೆ. ಆದರೆ ಉಳಿದ ಯಾವ ಪುರಾಣ ಕಾವ್ಯಗಳಲ್ಲಿಯೂ ಇದರ ಪ್ರಸ್ತಾಪ ಇಲ್ಲ. ಆಕೆಯ 4 ವಚನಗಳಲ್ಲಿ ಮಗುವನ್ನು ಕಳೆದುಕೊಂಡು ಕೊರಗುವ ತಾಯಿಯ ವೇದನೆ ವ್ಯಕ್ತವಾಗ್ಯದ. ಅದೇನೋ ಮೀರಿ ತೋರುವ ಮೂರುತಿ ಪುಷ್ಪ ಗುಂಪಿನಲ್ಲಿ ಕಾಣದೇ ಹೋಗ್ಯದ. ಇದೇನೋ ಮೀರಿ ತೋರುವ ಮೂರುತಿ ಕರದಲ್ಲಿ ಲಿಂಗದಂತೆ ಉಲುಹದ ಸ್ಥಿತಿ ತೋರುತ್ತದೆ. ನಮ್ಮಯ್ಯನ ಮನದಲ್ಲಿ ಮಾತಿನಲ್ಲಿ ಸೂಸುವ ಮೂರ್ತಿ ನೋಡು ನೋಡುತ್ತ ಬಯಲಾಯಿತ್ತಲ್ಲ. ಒಂದು ಹಾಳ ಭೂಮಿಯು ಹುಲಿಯ ಬಂದು ಎನ್ನ ಎಳಗರುವ ಭಕ್ಷಿಸಿತ್ತಲ್ಲ ಎಂಬ ಮಾತುಗಳಲ್ಲಿ ಆಕೆಯ ಮಗ ಬೇಗ ಐಕ್ಯನಾಗಿದ್ದಾನೆಂಬ ಸೂಚನೆ ಅದ. ಅವಳ ಕಂದ ಬಾಲಸಂಗ, ನಿನ್ನ ಕಂದ ಚನ್ನಲಿಂಗ ಎಂದು ಹೇಳಿದರಮ್ಮ ಎನ್ನ ಒಡೆಯರು. ಫಲವಿಲ್ಲದ ಕಂದ ನಿರ್ಪನವಳೆಗೆ ಎನಗೆ ಫಲವಿಲ್ಲ ಕಂದನಿಲ್ಲ, ಇದೇನೋ ದುಃಖದುಂದುಗ ಎನ್ನುವಲ್ಲಿ ಮಗುವನ್ನು ಕಳೆದುಕೊಂಡ ತನಗೆ ಅಂಗೈಯ ಲಿಂಗವನ್ನೇ ಮಗುವೆಂದು ಭಾವಿಸು ಎಂದು ಬಸವಣ್ಣ ಸಮಾಧಾನ ಹೇಳಿದನೆಂಬ ವಿವರಣೆ ಅದ. ಗಂಗಾಂಬಿಕೆ ಗೃಹಕೃತ್ಯದಲ್ಲಿಯೇ ಹೆಚ್ಚು ತನ್ನ ಗಮನವನ್ನು ಕೇಂದ್ರೀಕರಿಸಿದ್ದರೂ ಪರಿಸರದ ಪ್ರಭಾವದಿಂದ ವಚನಗಳನ್ನೂ ರಚಿಸ್ಯಾರ. ಆಕೆಯ 9 ವಚನಗಳು ಸಿಕ್ಕಾವ. ಗಂಗಾಪ್ರಿಯ ಕೂಡಲ ಸಂಗ ಎಂಬುದು ಅವುಗಳ ಅಂಕಿತ. ಹೆಚ್ಚಾಗಿ ಎಲ್ಲವೂ ವೈಯಕ್ತಿಕ ಸಂಗತಿಗಳನ್ನೇ ಒಳಗೊಂಡವ. 5 ವಚನಗಳಲ್ಲಿ ಮ್ಯಾಲ್ ವಿವರಿಸಿದಂಗ ಮಗುವಿನ ಅಗಲಿಕೆಯ ದುಃಖದುಂದುಗ ಚಿತ್ರವಿದ್ರ, 1ರಲ್ಲಿ ಬಸವಣ್ಣನ ಕಾರ್ಯವೈಖರಿ, ಬಹುಮುಖ ವ್ಯಕ್ತಿತ್ವದ ವಿವರ ಅದ. ಉಳಿದ 3ರಲ್ಲಿ ಪತಿನಿಷ್ಠೆ, ಲಿಂಗನಿಷ್ಠೆ, ಸಿದ್ದರಾಮಯ್ಯನ ಸ್ತುತಿ ಅಡಕವಾಗಿದೆ. ಸಾಂದ್ರವಾಗಿ ಹರಗಣ ಭಕ್ತಿಯ ಮಾಳ್ಪೆನೆಂತೋ ಮಾದಲಾಂಬಿಕಾನಂದನನು, ಸಾಂದ್ರವಾಗಿ ಬಿಜ್ಜಳ ನರಮನೆಯ ನ್ಯಾಯ ನೋಳ್ಪನೆಂತೋ ಮಾದರಸನ ಮೋಹದ ಮಗನು, ಸಾಂದ್ರವಾಗಿ ಲಿಂಗಾರ್ಚನೆ ಲಿಂಗತೃಪ್ತಿ ಅನುಗೆಯವನೆಂತೋ ಗಂಗಾಪ್ರಿಯ ಕೂಡಲ ಸಂಗ ಶರಣ ಚೆನ್ನ. ಈ ವಚನ ಏಕಕಾಲಕ್ಕೆ ಬಸವಣ್ಣನವರ ಜೀವನ ಚರಿತ್ರೆ ಮತ್ತು ಕಾರ್ಯಕ್ಷಮತೆಯ ಮೇಲೆ ಬೆಳಕು ಚೆಲ್ಲುವುದರಿಂದ ಚಾರಿತ್ರಿಕವಾದ ಮಹತ್ವವನ್ನು ಪಡೆದದ. ಹೇಳುವ ರೀತಿ ಬಹಳ ಆತ್ಮೀಯವೆನಿಸದ. ಶರಣು ಶರಣಾರ್ಥಿ.